ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಹೀಗಾಗಿ ಬಿಗ್ ಬಾಸ್ ಶೋ ಸ್ಥಗಿತದಿಂದ ಸ್ಪರ್ಧಿಗಳಿಗೆ ಶಾಕ್ ಎದುರಾಗಿದೆ. ಗೊಂದಲದಲ್ಲಿದ್ದಾರೆ ಬಿಗ್ ಬಾಸ್ನ ಸ್ಪರ್ಧಿಗಳು. ರಾಮನಗರದ ಖಾಸಗಿ ರೆಸಾರ್ಟ್ನಲ್ಲಿದ್ದಾರೆ ಆಟಗಾರರು. ಖಾಸಗಿ ರೆಸಾರ್ಟ್ನಲ್ಲಿ ದೊಡ್ಡ ಮನೆ ಸ್ಪರ್ಧಿಗಳು ವಾಸ್ತವ್ಯವನ್ನ ಹೂಡಿದ್ದಾರೆ. ಬಿಗ್ ಬಾಸ್ ಶೋ ಸ್ಥಗಿತವಾಗಿದೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಹೀಗಾಗಿ ಬಿಗ್ ಬಾಸ್ ಶೋ ಸ್ಥಗಿತದಿಂದ ಸ್ಪರ್ಧಿಗಳಿಗೆ ಶಾಕ್ ಎದುರಾಗಿದೆ. ಬಿಗ್ ಬಾಸ್ ಸ್ಪರ್ಧಿಗಳು ಗೊಂದಲದಲ್ಲಿದ್ದಾರೆ. ರಾಮನಗರದ ಖಾಸಗಿ ರೆಸಾರ್ಟ್ಗೆ ಇವರನ್ನೆಲ್ಲ ಶಿಫ್ಟ್ ಮಾಡಲಾಗಿದೆ. 12 ರೂಮ್ಗಳನ್ನು ಆ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಬುಕ್ ಮಾಡಿ ಸದ್ಯಕ್ಕೆ ಈ ಎಲ್ಲ ಆಟಗಾರರನ್ನು 17 ಆಟಗಾರರನ್ನು ಅಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲೇ ದೊಡ್ಡ ಮನೆ ಸ್ಪರ್ಧಿಗಳು ಇದ್ದಾರೆ. ಈಗ ಶೋ ಮ್ಯಾನೇಜ್ಮೆಂಟ್ ಚಿತ್ತ ಕೋರ್ಟ್ನ ತೀರ್ಪಿನತ್ತ, ಯಾಕಂದರೆ ಹೈಕೋರ್ಟ್ಗೆ ಇವತ್ತು ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಹೀಗಾಗಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಯಾವ ರೀತಿ ಕೋರ್ಟ್ ಇದಕ್ಕೆ ಆದೇಶವನ್ನ ನೀಡುತ್ತೆ, ಒಂದು ವೇಳೆ ಸ್ಟೇ ಕೊಟ್ಟರೆ ಬಿಗ್ ಬಾಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಕಸ್ಮಾತ್ ಸ್ಟೇ ಸಿಗಲಿಲ್ಲ ಅಂದರೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ಹೀಗಾಗಿ ಕೋರ್ಟ್ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಆಟಗಾರರು. ರಾಮನಗರದ ಬಿಡದಿ ಬಳಿ ಇರುವಂತಹ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಗಳನ್ನು ಇರಿಸಲಾಗಿದೆ. 17 ಸ್ಪರ್ಧಿಗಳು ಕೂಡ ಒಂದು ಖಾಸಗಿ ರೆಸಾರ್ಟ್ನಲ್ಲಿ, ಏನು ಈಗಲ್ಟನ್ ಎನ್ನುವಂಥ ರೆಸಾರ್ಟ್, ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಈಗಲ್ಟನ್ ಎನ್ನುವಂಥ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳನ್ನು ಇರಿಸಲಾಗಿದೆ. ಇಲ್ಲಿ 12 ರೂಮ್ಗಳನ್ನು ಬುಕ್ ಮಾಡಿದೆ ಬಿಗ್ ಬಾಸ್ ತಂಡ. ಇಲ್ಲಿ ಸದ್ಯಕ್ಕೆ ಇವರಿದ್ದಾರೆ. ಇಲ್ಲಿ ಇವರಿಗೆ ಫೋನ್ ಇಲ್ಲ, ಟಿವಿ ಇಲ್ಲ, ಏನೂ ಇಲ್ಲ. ಅಂದರೆ ಹೊರಗಿನ ವಿಚಾರಗಳು ಇವರಿಗೆ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಒಂದು ಫೋನ್ ಇಲ್ಲದೆ, ಟಿವಿ ಇಲ್ಲದೆ ಇವರನ್ನ ಒಂದು ಕಡೆ ಇರಿಸಲಾಗಿದೆ. ಸೊ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಈ ಹಿಂದೆ ಸಾಕಷ್ಟು ಕಾಂಟ್ರವರ್ಸಿ ಆಗಿದೆ. ಬಿಗ್ ಬಾಸ್ ಮನೆಗೆ ಕಾಂಟ್ರವರ್ಸಿ ಏನು ಹೊಸದಲ್ಲ. ಜೊತೆಗೆ ಸ್ಪರ್ಧಿಗಳು ಸ್ಪರ್ಧೆ ನಡೀತಾ ಇರಬೇಕಾದ್ರೆ ಜೈಲ್ಗೆ ಹೋಗಿ ಬಂದಿರುವಂತಹ ಪ್ರಸಂಗ ಕೂಡ ನಾವು ಈ ಹಿಂದಿನ ಸೀಸನ್ಗಳಲ್ಲಿ ನೋಡಿದ್ವಿ. ಆದರೆ ಈ ರೀತಿ ಮನೆಗೆ ಬೀಗ ಯಾವತ್ತೂ ಬಿದ್ದಿರಲಿಲ್ಲ. ಈ ಬಾರಿ ಬಿಗ್ ಬಾಸ್ ಮನೆಗೆ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಒಂದು ಬೀಗ ಹಾಕಲಾಗಿದೆ. ನಿನ್ನೆ ಈ ರೀತಿ ಘಟನೆ ನಡೆದಿರುವಂಥದ್ದು. ಹೀಗಾಗಿ ಅವರನ್ನ ಬಿಗ್ ಬಾಸ್ನ ಏನು ಸ್ಪರ್ಧಿಗಳಿದ್ದಾರೆ ತಕ್ಷಣವೇ ಅವ್ರನ್ನ ಒಂದು ಥಿಯೇಟರ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಿಡದಿಯಲ್ಲಿರುವಂತಹ ಈಗಲ್ಟನ್ ರೆಸಾರ್ಟ್ಗೆ 17 ಸ್ಪರ್ಧಿಗಳು ಶಿಫ್ಟ್ ಆಗಿದ್ದಾರೆ. ಅಲ್ಲಿ 12 ರೂಮ್ಗಳನ್ನು ಬುಕ್ ಮಾಡಿದೆ ಬಿಗ್ ಬಾಸ್ ತಂಡ. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಶೋ ಮ್ಯಾನೇಜ್ಮೆಂಟ್ನ ಚಿತ್ತ ಏನಿದೆ ಕೋರ್ಟ್ನ ತೀರ್ಪಿನತ್ತ ಇರುವಂಥದ್ದು. ಇನ್ನು ಕೋರ್ಟ್ ಆದೇಶಕ್ಕಾಗಿ ಆಟಗಾರರು ಕೂಡ ಕಾಯ್ತಾ ಕುಳಿತಿದ್ದಾರೆ. ರಾಮನಗರ ಬಿಡದಿ ಬಳಿರುವಂತಹ ರೆಸಾರ್ಟ್ನಲ್ಲಿ ಸದ್ಯಕ್ಕೆ ಇವ್ರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಅಂದರೆ ಈ ಒಂದು ಜಾಲಿವುಡ್ ಏನು ಒಂದು ಸ್ಟುಡಿಯೋ ಏನಿದೆ ಇದು 35 ಎಕರೆಯ ಸ್ಟುಡಿಯೋ ಆಗಿರುತ್ತೆ. ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೇನೆ ಸೆಟ್ ಹಾಕಲಾಗಿದೆ. ಜೊತೆಗೆ ಪೊಲೀಸರಿಂದ ಪರ್ಮಿಷನ್ ತಗೊಂಡಿಲ್ಲ. ಹಾಗೇನೆ ಇಲ್ಲಿ ಒಂದು ಪರಿಸರ ಮಾಲಿನ್ಯ ಮಂಡಳಿ ಏನಿತ್ತು ಅಲ್ಲಿಂದನೂ ಕೂಡ ಅಲ್ಲಿನ ರೂಲ್ಸ್ ಅನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಎನ್ನುವಂಥ ಆರೋಪದ ಮೇಲೆ ಈ ಹಿಂದೆ ಕೂಡ 2 ಬಾರಿ ನೋಟಿಸ್ ಅನ್ನ ನೀಡಲಾಗಿತ್ತು. ಆದರೆ ಈ ನೋಟಿಸ್ಗಳಿಗೆ ಬಿಗ್ ಬಾಸ್ ತಂಡದಿಂದ ಯಾವುದೇ ರೆಸ್ಪಾನ್ಸ್ ಅಥವಾ ರಿಪ್ಲೈ ಸಿಕ್ಕಿರಲಿಲ್ಲ. ಹೀಗಾಗಿ ನಿನ್ನೆ ಈ ಒಂದು ಬಿಗ್ ಬಾಸ್ ಒಂದು ಕಾರ್ಯಕ್ರಮ ಏನು ನಡೀತಾ ಇತ್ತು ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ, ಈ ಒಂದು ಸ್ಟುಡಿಯೋಗೆ ಬೀಗವನ್ನು ಹಾಕಲಾಯಿತು. ಅಲ್ಲಿದ್ದಂತಹ ಸ್ಪರ್ಧಿಗಳನ್ನು ಹೊರಗೆ ಕಳಿಸಲಾಗಿದೆ. ಇವರನ್ನ ಇದೀಗ ಈಗಲ್ಟನ್ ರೆಸಾರ್ಟ್, ಒಂದು ಖಾಸಗಿ ರೆಸಾರ್ಟ್, ಇದು ರಾಮನಗರ ತಾಲೂಕಿನ ಬಿಡದಿಯಲ್ಲಿ ಇರುವಂತಹ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಈಗ ಸ್ಪರ್ಧಿಗಳಲ್ಲೂ ಕೂಡ ಸಾಕಷ್ಟು ಗೊಂದಲ ಇರುವಂಥದ್ದು. ಏನಾಗ್ತಾ ಇದೆ, ನೆಕ್ಸ್ಟ್ ನಮ್ಮ ನಡೆ ಏನು? ಯಾಕಂದರೆ ಈ ಒಂದು ಬಿಗ್ ಬಾಸ್ ಎನ್ನುವಂಥದ್ದು ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ. ಸಾಕಷ್ಟು ಕುತೂಹಲ, ಸಾಕಷ್ಟು ನಿರೀಕ್ಷೆ ಇರುವಂತಹ ಶೋ ಇದು. 2 ವಾರಕ್ಕೆ ಬಿಗ್ ಬಾಸ್ ಮನೆಗೆ ಇದೀಗ ಬೀಗ ಬಿದ್ದಿದೆ. ಶೋ ನಡೀತಾ ಇದ್ದ ಜಾಲಿವುಡ್ ಸ್ಟುಡಿಯೋಸ್ ಸೀಸ್ ಮಾಡಲಾಗಿದೆ. ರಾಮನಗರ ತಾಲೂಕಿನ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಸ್ಪರ್ಧಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಇನ್ನು ಜಾಲಿವುಡ್ ಸ್ಟುಡಿಯೋ ಶೋ ನಡೆಸೋದಕ್ಕೆ ಪೊಲೀಸರಿಂದ ಪರ್ಮಿಷನ್ ಅನ್ನು ಪಡೆದುಕೊಂಡಿಲ್ಲ. ಜೊತೆಗೆ ಪರಿಸರ ಮಾಲಿನ್ಯ ಮಂಡಳಿಯ ರೂಲ್ಸ್ ಫಾಲೋ ಮಾಡಿಲ್ಲ. ಹೀಗಾಗಿ ತಹಶೀಲ್ದಾರ್ ನೇತೃತ್ವದಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಲಾಗಿದೆ. ಇನ್ನು ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಜಾಲಿವುಡ್ ಮ್ಯಾನೇಜ್ಮೆಂಟ್ ಏನಿದೆ ಅದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಅಂದರೆ ಈ ಒಂದು ಮಾಲಿನ್ಯ ಮಂಡಳಿಯಿಂದ ಏನು ಒಂದು ನೋಟಿಸನ್ನು ನೀಡಲಾಗಿದೆ, ಈ ನೋಟಿಸ್ಗೆ ಸ್ಟೇ ತರೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಬಿಗ್ ಬಾಸ್ ತಂಡ ಮಾಡ್ಕೊಂಡಿದೆ. ಜಾಲಿವುಡ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದೆ. ಹಿರಿಯ ವಕೀಲರ ಜೊತೆ ಚರ್ಚೆ ಕೂಡ ನಡೀತಾ ಇದೆ. ಒಂದು ವೇಳೆ ಹೈಕೋರ್ಟ್ನಿಂದ ಏನಾದರೂ ಸ್ಟೇ ಸಿಕ್ಕರೆ ಯಥಾ ಪ್ರಕಾರ ಬಿಗ್ ಬಾಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದರೆ ಒಂದು ವೇಳೆ ಏನಾದರೂ ಸ್ಟೇ ಸಿಗಲಿಲ್ಲ ಅಂದರೆ ದೊಡ್ಡ ಸಂಕಷ್ಟವೇ ಎದುರಾಗುತ್ತೆ. ಯಾಕಂದರೆ ಈ ಒಂದು ದೊಡ್ಡ ಕಾರ್ಯಕ್ರಮ ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಲ್ಲಿ ಮತ್ತೆ ಇನ್ನೊಂದು ಸೆಟ್ ಹಾಕಿ ಮಾಡ್ತೀವಿ ಅಂದರೆ ಅದಕ್ಕೆ ಸಾಕಷ್ಟು ಸಮಯ ಬೇಕು, ಪರ್ಮಿಷನ್ ಬೇಕು, ಸ್ಟುಡಿಯೋ ಸೆಟಪ್ ಮಾಡಬೇಕು. ಹೀಗಾಗಿ ಜೊತೆಗೆ ಎಲ್ಲ ರೀತಿ ಫೆಸಿಲಿಟಿ ಕೂಡ ಅಲ್ಲಿ ಕೊಡಬೇಕಾಗತ್ತೆ. ಆ ರೀತಿ ಆ ಸ್ಟುಡಿಯೋವನ್ನು ಸೆಟಪ್ಪನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಹೀಗಾಗಿ ಇದು ಬೇಗ ಆಗುವಂತಹ ಕೆಲಸ ಅಲ್ಲ. ಬಿಗ್ ಬಾಸ್ ಅನ್ನೋದು ರನ್ನಿಂಗ್ ಶೋ. ನಿನ್ನೆ ಇಡೀ ದಿನ ಏನು ನಡೆದಿರುತ್ತೆ ಅದನ್ನು ಇವತ್ತು ಅವರು ಟೆಲಿಕಾಸ್ಟ್ ಮಾಡ್ತಾರೆ. ಹೀಗಾಗಿ ಇದೊಂದು ರನ್ನಿಂಗ್ ಶೋ. ಜೊತೆಗೆ ಮಧ್ಯಾಹ್ನ 2:30ಕ್ಕೆ ಸಮಯವನ್ನು ನಿಗದಿ ಮಾಡಿದೆ ಕೋರ್ಟ್. ಹೈಕೋರ್ಟ್ ಮೆಟ್ಟಿಲೇರಿದೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್. ಸೊ ಈ ಮ್ಯಾನೇಜ್ಮೆಂಟ್ ಹೈಕೋರ್ಟ್ನ ಮೆಟ್ಟಿಲೇರಿರುವಂಥದ್ದು
ಸೊ ಕೋರ್ಟ್ನ ತೀರ್ಪು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಾಲಿವುಡ್ ಸ್ಟುಡಿಯೋಸ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ಸಮಯವನ್ನು ನಿಗದಿ ಮಾಡಿದೆ ಕೋರ್ಟ್. ತುರ್ತು ಅರ್ಜಿ ವಿಚಾರಣೆಗೆ ಮನವಿ ಮಾಡಿತು ಜಾಲಿವುಡ್. ಯಾಕಂದರೆ ಇದು ಆದಷ್ಟು ಬೇಗ ಆಗಬೇಕಾಗಿರುವಂಥದ್ದು. ಯಾಕಂದರೆ ಇದು ರನ್ನಿಂಗ್ ಶೋ. ನಿನ್ನೆ ಎಪಿಸೋಡ್ ಇವತ್ತು ಟೆಲಿಕಾಸ್ಟ್ ಆಗುವಂಥ ಶೋ. ಇದೇನು ಒಂದು ತಿಂಗಳ ಹಿಂದೆನೇ ಯಾವುದೋ ಸೀರಿಯಲ್ ಅಲ್ಲ ಅಥವಾ ಬೇರೆ ರಿಯಾಲಿಟಿ ಶೋಗಳ ಥರ ಒಂದು ವಾರ ಮುಂಚಿತವಾಗಿ ಇದನ್ನು ರೆಕಾರ್ಡ್ ಮಾಡಲಾಗೋದಿಲ್ಲ. ಹೀಗಾಗಿ ಆದಷ್ಟು ಬೇಗ ಈ ಅರ್ಜಿಯನ್ನು ವಿಚಾರಣೆ ಮಾಡಬೇಕು ಅಂತ ಮನವಿಯನ್ನ ಮಾಡಿದೆ ಜಾಲಿವುಡ್ ತಂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನು ಬಿಗ್ ಬಾಸ್ ತಂಡಕ್ಕೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಇದೀಗ ಎಲ್ಲರ ಚಿತ್ತ ಹೈಕೋರ್ಟ್ನ ತೀರ್ಪಿನತ್ತ ಇರುವಂಥದ್ದು. ಸೊ ಏನೆಲ್ಲ ಮನವಿಯನ್ನ ಮಾಡಲಾಗಿದೆ ಹೈಕೋರ್ಟ್ ಮುಂದೆ ಅಂತ? ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಬರುತ್ತೆ. ಯಾಕಂದ್ರೆ ಈಗ 10ವರೆಗೆ ಇವರೊಂದು ಅರ್ಜಿಯನ್ನ ಹಾಕಿರುವಂತದ್ದು. ಹೈಕೋರ್ಟ್ಗೆ ವೆಲ್ತ್ ಸ್ಟುಡಿಯೋ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಅವರ ವಕೀಲರು ತುರ್ತು ವಿಚಾರಣೆಗೆ ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ ಹೈಕೋರ್ಟ್ ನಲ್ಲಿ ಈಗಾಗಲೇ ಬಹಳಷ್ಟು ಅರ್ಜಿಗಳಿರೋ ಕಾರಣಕ್ಕಾಗಿ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಕೈಗೆತ್ತಿಕೊಳ್ಳುವುದಾಗಿ ನ್ಯಾಯಾಲಯ ಸೂಚನೆ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈ ಅರ್ಜಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ತಮ್ಮ ಅಹವಾಲನ್ನ ಆಲಿಸದೆ ತರಾತುರಿಯಲ್ಲಿ ಆದೇಶ ಕೊಟ್ಟಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಈ ಆದೇಶವನ್ನ ಹೊರಡಿಸಿರುವಂತದ್ದು. ಸೊ ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವ ಉದ್ದೇಶವಿದೆ. ಸೊ ರಿಟ್ ಅರ್ಜಿಯಲ್ಲಿ ವೆಲ್ ಸ್ಟುಡಿಯೋಸ್ ಆರೋಪವನ್ನು ಕೂಡ ಮಾಡಿದೆ. ಅಷ್ಟು ಮಾತ್ರವಲ್ಲದೆ ಇವರು ಬಿಗ್ ಬಾಸ್ ಮಾಡಿರುವಂತಹ ಖರ್ಚು ವೆಚ್ಚಗಳಾಗಿರ್ಬೋದು, ಅಂದ್ರೆ ಒಬ್ಬ ಕಂಟೆಸ್ಟೆಂಟ್ಗೆ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ, ಹಾಗೆ ಬಿಗ್ ಬಾಸ್ ಸ್ಟೇಜ್ಗೆ ಬೇಕಾದಂತಹ ಹಣ ಆಗಿರ್ಬೋದು, ಒಂದು ಟೀಮ್ ವರ್ಕ್ಗೆ ಎಷ್ಟೆಲ್ಲ ಕೋಟಿ ಹಣವನ್ನ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ಅರ್ಜಿಯಲ್ಲಿ ತಿಳಿಸಿರುವಂತದ್ದು. ಆದ್ರೆ ಸದ್ಯ 2:30ಕ್ಕೆ ಈ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಒಂದು ವೇಳೆ ನಡೆಸಬಹುದು ಅಂತ ಹೇಳಿದ್ರೆ ಇವತ್ತಿನಿಂದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಒಂದು ವೇಳೆ ಸ್ಟೇ ಕೊಡದೆ ಹೋದ್ರೆ ಅಂದ್ರೆ ಅವ್ರು ಮತ್ತೆ ಬೇರೆ ರೀತಿಯಲ್ಲಿ ಕಾನೂನು ಹೋರಾಟ ಮಾಡ್ಬೇಕಾಗುತ್ತೆ. ಎಸ್, ಇನ್ನು ಭವ್ಯ, ಈ ಹಿಂದೆ ಕೂಡ 2 ಬಾರಿ ನೋಟಿಸ್ ಅನ್ನ ನೀಡಿದ್ರು. ಆಗ ಯಾಕೆ ಇವರು ನಿರ್ಲಕ್ಷ್ಯ ತೋರಿದ್ರು ಅಂತ? ಬಹುಶಃ ಆಗ ಇವ್ರು ಎಚ್ಚೆತ್ಕೊಂಡಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಖಂಡಿತ ಅದನ್ನ ಕೂಡ ಇವ್ರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇವ್ರು ಅರ್ಜಿಯಲ್ಲಿ ಮೆನ್ಷನ್ ಮಾಡೋದು ನೋಡಿದ್ರೆ ಆಗ ತಮ್ಮದು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಇವ್ರ ಅರ್ಜಿಯಲ್ಲಿ ತಿಳಿಸಿರುವಂತದ್ದು. ಅಂದ್ರೆ ತರಾತುರಿಯಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಅಂತ. ಇದನ್ನ ಕೂಡ ನ್ಯಾಯಾಧೀಶರು ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಸೊ ಪ್ರಮುಖವಾಗಿ ಇವತ್ತು 2:30ಕ್ಕೆ ವಿಚಾರಣೆ ಬರುವ ಸಂದರ್ಭದಲ್ಲಿ SPP ಕೂಡ ಹಾಜರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸರ್ಕಾರದ ಪರ ವಕೀಲರು ಕೂಡ ಹಾಜರಾಗಿದ್ದು ಯಾವ ರೀತಿಯಾಗಿ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ 2 ಬಾರಿ ನೋಟಿಸ್ ಕೊಟ್ಟು ಅದಾದ ನಂತರ ಅಲ್ಲಿ ಅಂದ್ರೆ ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಕೂಡ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ನ ಗಮನಕ್ಕೆ ತಂದಿದ್ರು. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಇದನ್ನ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಗಮನಕ್ಕೆ ಬಂದಿದ್ರು ಕೂಡ ಗಾಳಿಗೆ ತೂರಿದಂತಾನೆ ಹೇಳ್ಬೋದು. ಸೊ ಈ ವಿಚಾರಕ್ಕೆ ಇವತ್ತು ಹೈಕೋರ್ಟ್ ಈ ಹಿಂದೆ ಕೂಡ ಪರಿಸರ ವಿಚಾರಕ್ಕೆ ಬಂದಾಗ ಗಂಭೀರವಾಗಿ ತೆಗೆದುಕೊಂಡಿತ್ತು. ಸೊ ಈ ವಿಚಾರವನ್ನ ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಒಂದು ತಪ್ಪೊಪ್ಪಿಗೆಯನ್ನ ಹೇಳಿದ್ರೆ ಒಂದು ಅವ್ರಿಗೆ ಅಂದ್ರೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ಪ್ರಮುಖವಾಗಿ ಇವತ್ತು 2:30ಕ್ಕೆ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನೀಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12. ಪ್ರತಿ ಸೀಸನ್ ಅಲ್ಲೂ ಕೂಡ ಕಾಂಟ್ರವರ್ಸಿ ಇರುತ್ತೆ. ಏನಾದರೂ ಒಂದು ತೊಂದರೆಗಳು ಅಥವಾ ಕಾಂಟ್ರವರ್ಸಿಗಳು ಸಾಮಾನ್ಯ. ಆದರೆ ಈ ರೀತಿ ಯಾವತ್ತೂ ಸ್ಟುಡಿಯೋಗೆ ಬೀಗ ಬಿದ್ದಿರಲಿಲ್ಲ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಸದ್ಯಕ್ಕೆ ಎಲ್ಲ ಸ್ಪರ್ಧಿಗಳು ಕೂಡ ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇಲ್ಲಿ ಬಿಗ್ ಬಾಸ್ ತಂಡ ಅಥವಾ ಜಾಲಿವುಡ್ ಸ್ಟುಡಿಯೋಸ್ ಮ್ಯಾನೇಜ್ಮೆಂಟ್ ತಂಡದಿಂದ ಇವರಿಗೆ 12 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಒಟ್ಟಾರೆಯಾಗಿ 17 ಸ್ಪರ್ಧಿಗಳಿದ್ದಾರೆ. ಇವರು ಸದ್ಯಕ್ಕೆ ಇಲ್ಲಿದ್ದಾರೆ. ಅಂದರೆ ಇವರಿಗೆ ಫೋನ್ ಇಲ್ಲ, ಟಿವಿ ಇಲ್ಲ. ಹೀಗಾಗಿ ನೀವು ಕೂಡ ನೋಡ್ತಾ ಇದ್ದೀರಾ ಅಲ್ಲಿ ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಎಲ್ಲರೂ ನಿಂತ್ಕೊಂಡು ಅಂದ್ರೆ ಅವ್ರಿಗೂ ಒಂದು ರೀತಿಯಾದಂತಹ ಗೊಂದಲದ ವಾತಾವರಣ. ಯಾಕಂದ್ರೆ ಮನೆಯೊಳಗಿರ್ತಾರೆ, ಪ್ರಪಂಚದಿಂದ ದೂರ ಆಗಿರ್ತಾರೆ, ಯಾವುದೇ ಕನೆಕ್ಟಿವಿಟಿ ಇರೋದಿಲ್ಲ. ಇನ್ನು ಏಕಾಏಕಿ ಇವರನ್ನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಲಾಗುತ್ತೆ ಅಂದ್ರೆ ಅವ್ರಿಗೂ ಸಹಜವಾಗಿಯೇ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು. ಇನ್ನು ಹೈಕೋರ್ಟ್ನಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಅದರ ಮೇಲೆ ಬಿಗ್ ಬಾಸ್ನ ಭವಿಷ್ಯ ನಿಂತಿದೆ. ಬಿಗ್ ಬಾಸ್ ಸೀಸನ್ 12ರ ಭವಿಷ್ಯ ಹೈಕೋರ್ಟ್ನ ಕಟಕಟೆಯಲ್ಲಿ ಇರುವಂಥದ್ದು. ಸೊ ಒಂದು ವೇಳೆ ಸ್ಟೇ ಏನಾದರೂ ಕೊಟ್ಟರೆ, ಅಂದರೆ ಈಗ ನೋಟಿಸನ್ನು ನೀಡಿದ್ದಾರೆ ಪರಿಸರ ಮಾಲಿನ್ಯ ಮಂಡಳಿ. ಸೊ ಈ ಒಂದು ನೋಟಿಸ್ಗೆ ಸ್ಟೇ ತಂದರೆ ಸೊ ಬಿಗ್ ಬಾಸ್ ಕಾರ್ಯಕ್ರಮ ಯಥಾ ಪ್ರಕಾರ ಹಾಗೆ ಮುಂದುವರಿಯುತ್ತೆ. ಅಕಸ್ಮಾತ್ ಏನಾದರೂ ಸ್ಟೇ ಸಿಗಲಿಲ್ಲ ಅಂದರೆ ಭಾರಿ ಸಂಕಷ್ಟ ಎದುರಾಗುತ್ತೆ. ಏಕೆಂದರೆ ಈ ಒಂದು ದೊಡ್ಡ ರಿಯಾಲಿಟಿ ಶೋವನ್ನು ಏಕಾಏಕಿ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಈಗ ಇವರು ಇರುವಂಥ ರೆಸಾರ್ಟ್ ಏನಿದೆ ಇಲ್ಲೂ ಕೂಡ ಬಿಗ್ ಬಾಸ್ ಶೋವನ್ನು ಆರಂಭಿಸೋದು ಅಷ್ಟೊಂದು ಸುಲಭದ ಮಾತಲ್ಲ. ಏಕೆಂದರೆ ಸೆಟ್ ಹಾಕಬೇಕಾಗತ್ತೆ, ಪರ್ಮಿಷನ್ ಬೇಕಾಗತ್ತೆ. ಹೀಗಾಗಿ ಇದು ಏನಾಗುತ್ತೆ